ಎಲ್ಲರಿಗೂ ನಮಸ್ಕಾರ. ಹಾ, ಉಜಿರೆ ಅಂತ. ನಮಸ್ಕಾರಗಳು. ಹಾ, ಉಜಿರೆ ಅಂತ ಆ ಗ್ರಾಮ. ಆ ಗ್ರಾಮಕ್ಕೆ ಆಚಾರ್ಯರು ಹೋಗ್ತಾರೆ. ಅಲ್ಲಿ ಅನೇಕ ಮಂದಿ ಪಂಡಿತರು ಇರ್ತಾರೆ. ಅವರು ಎಷ್ಟು ಅಹಂಕಾರ ಅಂತಂದ್ರೆ, ನಾವೇ ಸರ್ವಜ್ಞರು, ನಮಗಿಂತ ತಿಳಿದವರು ಇನ್ಯಾರೂ ಇಲ್ಲೇ ಇಲ್ಲ ಎಂಬುದಾಗಿ ಅವರ ಒಂದು ಭ್ರಮೆಯಲ್ಲಿ ಇರ್ತಾರಂತೆ ಆ ಪಂಡಿತರು. ಅದು ಆಚಾರ್ಯರಿಗೆ ಗೊತ್ತಾಗತ್ತೆ. ಅದಕ್ಕೆ ಆಚಾರ್ಯರು ಅಲ್ಲಿ ಹೋಗಿ ಹೇಳ್ತಾರೆ, ಅವರ ಮುರಿಯುವುದಕ್ಕೆ ಆ ಕಪ್ಪೆಗೆ ಬಾವಿಯೇ ಪ್ರಪಂಚ, ಬೇರೆ ಯಾವುದು ಗೊತ್ತೇ ಇಲ್ಲ ಅವರಿಗೆ. ಹಾಗೆ ಇವರೇನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ. ನಾವೇ ಸರ್ವಜ್ಞರು ಅಂತ ಹೇಳ್ತಾ ಇದ್ದಾರಲ್ಲ ಇವರು, ಎಲ್ಲಿ ಆ ವಿದ್ವಾಂಸರು ಸರ್ವಜ್ಞರೆಂದು ಅಷ್ಟು ಮಾತಾಡ್ತಾ ಇದ್ದಾರೆ. ನನ್ನೊಟ್ಟಿಗೆ ವಾದಕ್ಕೆ ಬನ್ನಿ ಅಂತ ಆಚಾರ್ಯರು ಹೇಳ್ತಾರಂತೆ. ವಾದಕ್ಕೆ ಯಾಕೆ ಬರ್ಲಿಲ್ಲ ಅವರು? ಸರ್ವಜ್ಞರಂದ ಮೇಲೆ ನಾನಿಲ್ಲಿ ಬಂದಿದ್ದೇನೆ, ನನ್ನೊಟ್ಟಿಗೆ ವಾದ ಮಾಡ್ಲಿ ಅವರು ಅಂತ ಆಚಾರ್ಯರು ಆ ಊರಿನ ಗ್ರಾಮಸ್ಥರಿಗೆ ಕೇಳಿದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸಹ ಗ್ರಾಮಂ ಪರಮಂ ಅಭಿಯಾತಃ ಉಚ್ಚಭೂತಿಂ ವಿದ್ವಾಂಸಃ ಕ್ವ ಕುಹರ ಕೂಪದರ್ದುರಾಭಾಃ ಇತಿ ಊಚೆ ಮದಂ ಅತಿಮಾನಿನಃ ಅಖಿಲಜ್ಞಂ ಮನ್ಯಸ್ಯ ಕ್ಷಪಯಿತುಂ ಏವ ತಜ್ಜನಸ್ಯ. ಅನ್ವಯ ನೋಡಿ. ಉಚ್ಚಭೂತಿಂ ಪರಂ ಗ್ರಾಮಂ, ಉಚ್ಚಭೂತಿಂ ಪರಂ ಗ್ರಾಮಂ, ಉಜ್ರೆ ಎಂಬ ಮತ್ತೊಂದು ಗ್ರಾಮಕ್ಕೆ, ಉಜ್ರೆ ಎಂಬ ಮತ್ತೊಂದು ಗ್ರಾಮಕ್ಕೆ. ಆಚಾರ್ಯ ಈಗಿದೆಯಲ್ಲ ಧರ್ಮಸ್ಥಳದ ಹತ್ರ ಉಜಿರೆ, ಆ ಉಜಿರೆನೇನಾ ಇದು? ಹೌದು, ಅದೇ. ಹಾ, ಸರಿ ಆಚಾರ್ಯ. ಉಜ್ರೆ ಎಂಬ ಮತ್ತೊಂದು ಗ್ರಾಮಕ್ಕೆ ಅಭಿಯಾತಃ ಸಹ, ಅಭಿಯಾತಃ ಸಹ ಹೋದ ಶ್ರೀ ಮಧ್ವಾಚಾರ್ಯರು, ಅಭಿಯಾತಃ ಸಹ ಹೋದ ಶ್ರೀ ಮಧ್ವಾಚಾರ್ಯರು ಹೋದ ಶ್ರೀ ಮಧ್ವಾಚಾರ್ಯರು ಅತಿಮಾನಿನಃ, ಅತಿಮಾನಿನಃ ಹೆಚ್ಚು ಪಾಂಡಿತ್ಯದ ಅಹಂಕಾರವುಳ್ಳ, ಹೆಚ್ಚು ಪಾಂಡಿತ್ಯದ ಅಹಂಕಾರವುಳ್ಳ ಅಖಿಲಜ್ಞಂ ಮನ್ಯಸ್ಯ, ಅಖಿಲಜ್ಞಂ ಮನ್ಯಸ್ಯ ತಾವು ಸರ್ವಜ್ಞರೆಂದು ತಿಳಿದಿರುವ, ತಾವೇ ಸರ್ವಜ್ಞರೆಂದು ತಿಳಿದಿರುವ ಅಂತ ಮಾಡ್ಕೊಳ್ಳಿ. ತಾವೇ ಸರ್ವಜ್ಞರೆಂದು ತಿಳಿದಿರುವ ತಜ್ಜನಸ್ಯ ಆ ಗ್ರಾಮದ ಜನರ, ತಜ್ಜನಸ್ಯ ಆ ಗ್ರಾಮದ ಜನರ ಮದಂ ಕ್ಷಪಯಿತುಂ ಏವ, ಮದಂ ಕ್ಷಪಯಿತುಂ ಏವ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿಯೇ, ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿಯೇ
ನಾಶ ಮಾಡುವುದಕ್ಕಾಗಿಯೇ ಕುಹರ ಕೂಪ ದರ್ದುರಾಭಾಹ ಕುಹರ ಕೂಪ ದರ್ದುರಾಭಾಹ ಆಳವಾದ ಬಾವಿಯ ಕಪ್ಪೆಗಳಂತಹ ಆಳವಾದ ಬಾವಿಯ ಕಪ್ಪೆಗಳಂತಹ ಆಳವಾದ ಬಾವಿಯ ಕಪ್ಪೆಗಳಂತಹ ವಿದ್ವಾಂಸ ಕ್ವ ವಿದ್ವಾಂಸ ಕ್ವ ಪಂಡಿತರು ಎಲ್ಲಿದ್ದಾರೆ ಪಂಡಿತರು ಎಲ್ಲಿದ್ದಾರೆ ಇತ್ಯೂಚೆ ಎಂದು ಹೇಳಿದರು ಇತ್ಯೂಚೆ ಎಂದು ಹೇಳಿದರು ಪ್ರಶ್ನೆ ಇದ್ರೆ ಕೇಳಿ ಆಚಾರ್ಯ ಇದು ಆ, ಕುರಹ ಕುಹರ ಕೂಪ ದುರ್ದುರಾಭ ಆಳವಾದ ಬಾವಿಯಾದ ಕಪ್ಪೆ ಕಪ್ಪೆಗಳಂತಹ ಕಪ್ಪೆಗಳಂತಹ ಕುಹರ ಕೂಪ ಅದಾದ್ಮೇಲೆ ಏನು ದರ್ದುರಾಭಾಹ ದರ್ದುರ ದರ್ದುರ ಅಂದ್ರ ಕಪ್ಪೆ ಹಾ ಸರಿ ಮುಂದೆ ಹೋಗೋಣ ಸರ್ವಜ್ಞೋಪ್ಯಯಮಧಿಕಂ ನ ಯಜ್ಞಭಂಗೀ ಸಂವಿತ್ತೇ ಯತಿರಿತಿ ಬದ್ಧ ನಿಶ್ಚಯೋಸೌ ಆಭಾಂತಂ ಪರಿಷದಿ ಮತ್ಸರಾದ ಪೃಚ್ಛತ್ ಕರ್ಮಾರ್ಥ ಶ್ರುತಿ ಗಹನಾರ್ಥ ಖಂಡ ಭಾವಂ ನೋಡಿ ಎಂತಹ ಯೋಚನೆ ಮಾಡಿ ಕೇಳಿದ್ದಾರೆ ಅವರು ಏನು ಯೋಚನೆ ಅವ್ರಿಗೆ ಏನ್ ಗೊತ್ತು ಆಚಾರ್ಯರು ಸರ್ವಜ್ಞರು ಅಂತ ಮಧ್ವಾಚಾರ್ಯರು ಸರ್ವಜ್ಞರಿರ್ಲಿಕ್ಕಿಲ್ಲ ಅವರು ಕೇವಲ ಬ್ರಹ್ಮಚರ್ಯಾಶ್ರಮದಿಂದ ಡೈರೆಕ್ಟ್ ಆಗಿ ಹೋಗಿದ್ದು ಸನ್ಯಾಸಾಶ್ರಮಕ್ಕೇನೆ ಆಗಿದ್ದಾರೆ ಆದ್ದರಿಂದಾಗಿ ಯಾವ ಯಜ್ಞದ ಭಾಗ ಅವರಿಗೆ ಗೊತ್ತೇ ಇಲ್ಲ ಸನ್ಯಾಸಿಗಳು ಯಜ್ಞ ಮಾಡುವಾಗಿಲ್ಲ ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಆದ್ದರಿಂದ ಯಜ್ಞ ಮಾಡುವಂತಹ ಅಧಿಕಾರವಿಲ್ಲದೆ ಇರುವಂತಹ ಸನ್ಯಾಸಿಗಳಾದ ಮಧ್ವರಿಗೆ ಯಜ್ಞದ ಕ್ರಮವನ್ನೇ ಹೆಚ್ಚಾಗಿ ಕೇಳಿದರಾಯ್ತು ಅದರ ಬಗ್ಗೆ ಅವರು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಅದರ ಬಗ್ಗೆನೇ ಕೇಳಿದ್ರಾಯ್ತು ಅಂತ ವಿಚಾರ ಮಾಡಿ ಆ ಗ್ರಾಮದ ವಿದ್ವಾಂಸರು ಈ ರೀತಿಯಾಗಿ ಆದ್ರೂ ಮಧ್ವಾಚಾರ್ಯನ ಸೋಲಿಸಬೇಕು ಅಂತ ಪ್ಲಾನ್ ಮಾಡ್ತಾರಂತೆ ಅವಾಗ ಕರ್ಮಾರ್ಥವನ್ನ ಹೇಳುವಂತಹ ಛಂದಸಾಂ ವೈ ಷಷ್ಟೇ ನಾಹ್ನಾಂ ಪ್ರಾಪ್ನಾಂ ಪ್ರಸೋತ್ಯನೇದತ್ ಅಂತ ಒಂದು ಬ್ರಾಹ್ಮಣದ ಒಂದು ವಾಕ್ಯ ಆ ಒಂದು ಬ್ರಾಹ್ಮಣ ಭಾಗಕ್ಕೆ ಅರ್ಥವನ್ನ ಹೇಳಿರಿ ಅಂತ ಆಚಾರ್ಯರ ಹತ್ತಿರ ಕೇಳ್ತಾರೆ ಆ ವಿದ್ವಾಂಸರು ಈ ರೀತಿ ಆಚಾರ್ಯರಿಗೆ ಪ್ರಶ್ನೆ ಮಾಡಿದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಪದಚ್ಛೇದ ನೋಡಿ ಸರ್ವಜ್ಞ ಅಪಿ ಅಯಂ ಅಧಿಕಂ ನ ಯಜ್ಞಭಂಗೀಂ ಸಂವಿತ್ತೇ ಯತಿ ಇತಿ ಬದ್ಧ ನಿಶ್ಚಯ ಅಸೌ ಆಭಾಂತಂ ಪರಿಷದಿ ಮತ್ಸರಾತ್ ಅಪೃಚ್ಛತ್ ಕರ್ಮಾರ್ಥ ಶ್ರುತಿಗಹನಾರ್ಥ ಖಂಡ ಭಾವಂ ಅನ್ವಯ ನೋಡಿ ಸರ್ವಜ್ಞ ಅಪಿ ಎಲ್ಲವನ್ನೂ ಬಲ್ಲವರಾದರೂ ಸರ್ವಜ್ಞ ಅಪಿ ಎಲ್ಲವನ್ನೂ ಬಲ್ಲವರಾದರೂ ಯತಿ ಅಯಂ
ಯತಿ ಅಯಂ ಸನ್ಯಾಸಿಯಾದ ಈ ಮಧ್ವಾಚಾರ್ಯರು ಸನ್ಯಾಸಿಯಾದ ಈ ಮಧ್ವಾಚಾರ್ಯರು ಯತಿ ಅಯಂ ಸನ್ಯಾಸಿಯಾದ ಈ ಮಧ್ವಾಚಾರ್ಯರು ಯಜ್ಞಭಂಗೀಂ ಯಜ್ಞಭಂಗೀಂ ಯಜ್ಞದ ರೀತಿಯನ್ನು ಯಜ್ಞದ ರೀತಿಯನ್ನು ಅಧಿಕಂ ನ ಸಂವಿತ್ತೆ ಅಧಿಕಂ ನ ಸಂವಿತ್ತೆ ಹೆಚ್ಚಾಗಿ ತಿಳಿಯುವುದಿಲ್ಲ ಹೆಚ್ಚಾಗಿ ತಿಳಿದಿರುವುದಿಲ್ಲ ಹೆಚ್ಚಾಗಿ ತಿಳಿದಿರುವುದಿಲ್ಲ ಇತಿ ಬದ್ಧ ನಿಶ್ಚಯ ಇತಿ ಬದ್ಧ ನಿಶ್ಚಯ ಹೀಗೆಂದು ನಿಶ್ಚಯವುಳ್ಳ ಹೀಗೆಂದು ಸ್ಥಿರವಾದ ನಿಶ್ಚಯವುಳ್ಳ ಹೀಗೆಂದು ಸ್ಥಿರವಾದ ನಿಶ್ಚಯವುಳ್ಳ ಅಸೌ ಈ ಪಂಡಿತ ವರ್ಗವು ಅಸೌ ಈ ಪಂಡಿತ ವರ್ಗವು ಪರಿಷದಿ ಆಭಾಂತಂ ಪರಿಷದಿ ಆಭಾಂತಂ ಸಭೆಯಲ್ಲಿ ಪ್ರಕಾಶಿಸುವ ಸಭೆಯಲ್ಲಿ ಪ್ರಕಾಶಿಸುವ ಆಚಾರ್ಯರನ್ನು ಕುರಿತು ಪರಿಷದಿ ಆಭಾಂತಂ ಸಭೆಯಲ್ಲಿ ಪ್ರಕಾಶಿಸುವ ಆಚಾರ್ಯರನ್ನು ಕುರಿತು ಕರ್ಮಾರ್ಥಶ್ರುತಿ ಕರ್ಮಾರ್ಥಶ್ರುತಿ ಯಜ್ಞಗಳ ಅರ್ಥವನ್ನು ತಿಳಿಸುವ ವೇದದ ಯಜ್ಞಗಳ ಅರ್ಥವನ್ನು ತಿಳಿಸುವ ವೇದದ ಗಹನಾರ್ಥ ಗೂಢವಾದ ಅರ್ಥವುಳ್ಳ ಗಹನಾರ್ಥ ಗೂಢವಾದ ಅರ್ಥವುಳ್ಳ ಖಂಡಭಾವಂ ಖಂಡಭಾವಂ ಬ್ರಾಹ್ಮಣ ಮಂತ್ರ ಭಾಗದ ಅಭಿಪ್ರಾಯವನ್ನು ಬ್ರಾಹ್ಮಣ ಮಂತ್ರ ಭಾಗದ ಅಭಿಪ್ರಾಯವನ್ನು ಸಂಸ್ಕೃತದ್ದು ಕಟ್ಟ ಇದೆ ಗುರುಗಳೇ. ಖಂಡಭಾವಂ ಖಂಡಭಾವಂ ಬ್ರಾಹ್ಮಣ ಮಂತ್ರ ಭಾಗದ ಅಭಿಪ್ರಾಯವನ್ನು ಮತ್ಸರಾತ್ ಅಪೃಚ್ಛತ್ ಮತ್ಸರಾತ್ ಅಪೃಚ್ಛತ್ ಹೊಟ್ಟೆ ಕಿಚ್ಚಿನಿಂದ ಕೇಳಿದರು ಹೊಟ್ಟೆ ಕಿಚ್ಚಿನಿಂದ ಕೇಳಿದರು ಪ್ರಶ್ನೆ ಇದ್ರೆ ಕೇಳಿ.
ಪ್ರಶ್ನೆ ಇದ್ರೆ ಕೇಳಿ. ಜ್ಞೋಪ್ಯಯ ಅಂದ್ರೆ ಏನು ಆಚಾರ್ಯರೇ? ಏನು? ಜ್ಞೋಪ್ಯಯ ಕೇಳಿಸ್ತಿಲ್ಲ ಸರ್. ಸರ್ ಈಗ ಕೇಳ್ತೀರಾ? ಜ್ಞೋಪ್ಯಯ ಸರ್ವ ಆದ ಮೇಲೆ ಬರ್ತದೆ ವರ್ಡ್ ಜ್ಞೋಪ್ಯಯ. ಅಲ್ಲ 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 ಅಲ್ಲ, ಅದು ಪದಚ್ಛೇದ ಮಾಡಬೇಕು. ಸರ್ವಜ್ಞ ಅಪಿ ಅಯಂ ಅಧಿಕಂ ಅಂತ. ಓಕೆ ಸರ್, ಓಕೆ. ಸರ್ವಜ್ಞ thanks, ಅಪಿ ಅಯಂ ಅಧಿಕಂ ಅಂತ ಪದಗಳನ್ನ ಬೆಳೆಸ್ಕೊಳ್ಬೇಕು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಸರಿ, ಮುಂದೆ ನೋಡಿ, ಆಚಾರ್ಯರ ಉತ್ತರ ಹೇಳ್ತಾ ಇದ್ದಾರೆ. ಛಂದೋಭ್ಯಶ್ಚುತರಸ ಸಂಗ್ರಹ ಪ್ರವೀಣಾನ್ ಷಷ್ಟೇಹ್ನಿ ಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಶಂಸ್ಯ ಚರಮಚಾರು ಮಂತ್ರಭೇದಾನ್ ಊಚೇ ಸೌತಮಭಿದದ್ವಿ ಸಂಶಯಾಂಶಃ. ಆಚಾರ್ಯರು ಹೇಳ್ತಾ ಇದ್ದಾರೆ, ಯಾವುದೂ ಕೂಡ ಸಂಶಯ ಆಚಾರ್ಯರಿಗೆ ಇಲ್ಲ, ಮಧ್ವಾಚಾರ್ಯರಿಗೆ. ಸ್ವಲ್ಪವೂ ಕೂಡ ಸಂಶಯ ಲೇಷರಹಿತರು. ಎಳ್ಳಿನಷ್ಟೂ ಕೂಡ, ಎಳ್ಳಿನ ಕಾಳಿನಷ್ಟೂ ಕೂಡ ಸಂಶಯ ದೂರರಾಗಿದ್ದಾರೆ ಆಚಾರ್ಯರು. ಆ ವೇದಗಳ ಸಾರ ಭಾಗವನ್ನು ಹೇಳಿದಾಗ ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ. ಅದು ಯಜ್ಞಕ್ಕೆ ಸಂಬಂಧಪಟ್ಟಿದ್ದು. ಸೋಮ ಅಂತ ಹೇಳಿ ಒಂದು ಬಳ್ಳಿ ಸಿಗುತ್ತೆ. ಸೋಮರ ಅದರಿಂದ ರಸವನ್ನ ಶೇಖರಣೆ ಮಾಡಬೇಕು. ಆ ಶೇಖರಣೆ ಆಗಿರುವಂತಹ ರಸವನ್ನ ಆ ಯಜ್ಞಕರ್ತೃವು ಆರನೇ ದಿನ ಆ ಸೋಮ ರಸವನ್ನ ಕುಡಿಬೇಕು ಅಂತ ಆ ಒಂದು ವೇದದ ಅರ್ಥ. ಈ ರೀತಿ ಅವರು ಅದ್ಭುತವಾಗಿ ಅವರು ಹೇಳಿದಂತಹ ಆ ಒಂದು ವಾಕ್ಯಕ್ಕೆ, ಬ್ರಾಹ್ಮಣದ ವಾಕ್ಯಕ್ಕೆ ಸರಿಯಾದ ಅರ್ಥವನ್ನ ಹೇಳಿದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಛಂದೋಭ್ಯೋಶ್ಚ್ಯುತರಸ ಸಂಗ್ರಹ ಪ್ರವೀಣಾನ್ ಷಷ್ಟೇ ಅಹ್ನಿ ಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಶಂಸ ಚರಮ ಚಾರು ಮಂತ್ರಭೇದಾನ್ ಊಚೆ ಅಸೌ ತಂ ಅಭಿದಧತ್ ವಿಸಂಶಯಾಂಶಃ. ಅರ್ಥ ನೋಡಿ. ವಿಸಂಶಯಾಂಶಃ ಸಂಶಯ ಲೇಷವೂ ಇಲ್ಲದ ಶ್ರೀಮಧ್ವಾಚಾರ್ಯರು, ಸಂಶಯ ಲೇಷವೂ ಇಲ್ಲದ ಶ್ರೀಮಧ್ವಾಚಾರ್ಯರು ತಂ ಅಭಿದಧತ್ ಆ ಮಂತ್ರ ಭಾಗದ ಅರ್ಥವನ್ನು ಹೇಳುತ್ತಾ
ಛಂದೋಭ್ಯ ವೇದಗಳಿಂದ, ಛಂದೋಭ್ಯ ವೇದಗಳಿಂದ, ಚ್ಯುತರ ಸಂಗ್ರಹ ಪ್ರವೀಣಾನ್, ಚ್ಯುತರ ಸಂಗ್ರಹ ಪ್ರವೀಣಾನ್, ಚ್ಯುತರ ಸಂಗ್ರಹ ಪ್ರವೀಣಾನ್. ಸೋಮರಸದಿಂದ ಹುಟ್ಟಿದ, ಸೋಮರಸದಿಂದ ಹುಟ್ಟಿದ ಸಾರಭಾಗದ ಶೇಖರಣೆಯಲ್ಲಿ ಸಮರ್ಥವಾದ, ಸೋಮರಸದಿಂದ ಹುಟ್ಟಿದ ಸಾರಭಾಗದ ಶೇಖರಣೆಯಲ್ಲಿ ಸಮರ್ಥವಾದ ಸೋಮರಸದಿಂದ ಹುಟ್ಟಿದ ಸಾರಭಾಗದ ಶೇಖರಣೆಯಲ್ಲಿ ಸಮರ್ಥವಾದ ಪ್ರಜಾಧಿಪೇನ ಬ್ರಹ್ಮನಿಂದ, ಪ್ರಜಾಧಿಪೇನ ಬ್ರಹ್ಮನಿಂದ, ಷಷ್ಟೇ ಅಹ್ನಿ, ಷಷ್ಟೇ ಅಹ್ನಿ ಆರನೆಯ ದಿನದಲ್ಲಿ, ಷಷ್ಟೇ ಅಹ್ನಿ ಆರನೆಯ ದಿನದಲ್ಲಿ, ಪ್ರತಿವಿಹಿತಾನ್ ವಿನಿಯೋಗಿಸಲ್ಪಟ್ಟ, ಪ್ರತಿವಿಹಿತಾನ್ ವಿನಿಯೋಗಿಸಲ್ಪಟ್ಟ ನಾರಾಶಂಸಿ, ನಾರಾಶಂಸಿ, ನಾರಾಶಂಸಿ ಎಂಬ ಮೊದಲನೆಯ, ನಾರಾಶಂಸಿ ಎಂಬ ಮೊದಲನೆಯ ಮಂತ್ರವುಳ್ಳ, ನಾರಾಶಂಸಿ ಎಂಬ ಮೊದಲನೆಯ ಮಂತ್ರವುಳ್ಳ ಅಚರಮ ಚಾರು ಮಂತ್ರಭೇದಾನ್, ಅಚರಮ ಚಾರು ಮಂತ್ರಭೇದಾನ್, ಅಚರಮ ಚಾರು ಮಂತ್ರಭೇದಾನ್, ಮನೋಹರವಾದ ಮಂತ್ರ ವಿಶೇಷಗಳನ್ನು, ಮನೋಹರವಾದ ಮಂತ್ರ ವಿಶೇಷಗಳನ್ನು, ಮನೋಹರವಾದ ಮಂತ್ರ ವಿಶೇಷವುಳ್ಳ, ಮಂತ್ರ ವಿಶೇಷಗಳನ್ನು, ಕ್ಷಮಿಸಿ, ಮನೋಹರವಾದ ಮಂತ್ರ ವಿಶೇಷಗಳನ್ನು ಊಚೆ ಹೇಳಿದರು, ಊಚೆ ಹೇಳಿದರು. ಸರಿ, ಪ್ರಶ್ನೆ ಇದ್ದ ಕೇಳಿ. ಆಚಾರ್ಯ ಪ್ರತಿಭಿತಾನ್ ಅದಕ್ಕೆ ಅರ್ಥ ಏನು? ಪ್ರತಿವಿಹಿತಾನ್ ವಿನಿಯೋಗಿಸಲ್ಪಟ್ಟ, ಪ್ರತಿವಿಹಿತಾನ್ ವಿನಿಯೋಗಿಸಲ್ಪಟ್ಟ,
ಇನ್ನ ಎಷ್ಟು ನಿಮಿಷ ಇದೆ ಶ್ರೀಕಾಂತ್ ಅವ್ರೆ? ಇದೆ ಒಂದು 10-15 ನಿಮಿಷ ಇದೆ. ಹೌದಾ? ಎಲ್ಲ ಇರ್ತೀರಾ? ಮಾಡೋಣವಾ ಇನ್ನೊಂದೆರಡು? ಮಾಡಿ. ಸರಿ ಸರಿ. ಅಲ್ಲಿ ವಾದ ವಿವಾದ ನಡೆಯುತ್ತೆ ನೋಡಿ. ಪಾಂಡಿತ್ಯಂ ಪರಮಮವೇತ್ಯ ತಸ್ಯ ತಾದೃಕ್ ಸಂಘರ್ಷ ಕ್ಷುಭಿತಮನಾ ವಿಪಕ್ಷ ಸಂಘಃ ನಾರ್ಥಸ್ಯ ದಯಮಿತಿ ವರ್ಣಯನ್ನಥ ತ್ವಂ. ತಂ ಬ್ರೂಹಿತ್ಯರುಮತಿ ನೇರಿತೋ ದ್ರವದ್ರಾಕ್. ನೋಡಿ, ಆಚಾರ್ಯರು ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಂತ್ರಗಳ ಅರ್ಥವನ್ನ. ಅವರು ಕೇಳಿದ್ದಷ್ಟೇ ಹೇಳಿಲ್ಲ ಮಧ್ವಾಚಾರ್ಯರು, ಅದರ ಹಿಂದಿನ ಮಂತ್ರವನ್ನು ಇವರೇ ಹೇಳಿ ಅದಕ್ಕೂ ಅರ್ಥವನ್ನ ಹೇಳಿ, ಅದರ ಮುಂದಿನ ವೇದವನ್ನು ಹೇಳಿ ಅದಕ್ಕೂ ಸರಿಯಾದ ಅರ್ಥವನ್ನ ಹೇಳ್ತಾ ಇದ್ದಾರೆ. ಇವರಿಗೆ ಗೊತ್ತಾಯ್ತು ಆಚಾರ್ಯರು ಸರ್ವಜ್ಞರೇ ಹೌದು ಅಂತ ಇವರಿಗೆ ಗೊತ್ತಾಗಿದೆ. ಸರಿಯಾದ ಅರ್ಥವನ್ನ ಹೇಳಿದ್ದಾರೆ ಎನ್ನುವುದು ಗೊತ್ತಾಗಿದೆ. ಆದರೆ ಮತ್ತೆ ಇಲ್ಲ ಅಂದ್ರೆ ಹೇಗೆ? ಅವ್ರು ಹೇಳ್ತಾ ಇದ್ದಾರೆ ಸರಿ ಅಂತ ಒಪ್ಕೊಂಡ್ಬಿಟ್ರೆ ಅವರೇ ಸರ್ವಜ್ಞರಾಗ್ಬಿಡ್ತಾರಲ್ಲಪ್ಪ, ಸರಿ ಅಂತ ಹೇಗೆ ಹೇಳೋಣ ನಾವು? ಆದರೆ ಆಚಾರ್ಯರೇ ನೀವು ಹೇಳಿದ ಅರ್ಥ ಸರಿಯಲ್ಲ ಅಂತ ಆ ಪಂಡಿತರು ಹೇಳ್ತಾರದು ಹೊಟ್ಟೆ ಕಿಚ್ಚಿನಿಂದ. ಹಾಗಾದ್ರೆ ಆಚಾರ್ಯರು ಹೇಳ್ತಾರೆ, ಓ ಹಾಗಾದ್ರೆ ಪಂಡಿತ ಶ್ರೇಷ್ಠರೇ ನೀವೇ ಅದಕ್ಕೆ ಸರಿಯಾದ ಅರ್ಥವನ್ನು ಹೇಳಿ ನೋಡೋಣ ಅಂತ ಆಚಾರ್ಯರು. ಇವರಿಗೆ ಗೊತ್ತಿರೋದು ಅದು ಒಂದು ವೇದವಾಕ್ಯದ ಅರ್ಥ ಗೊತ್ತಿತ್ತಷ್ಟೇ. ನಮ್ಮ ಹಾಗೆ ಜೀಡ್ ಪಂಡಿತರು ಹಿಂದೆ ಮುಂದೆ ಕೇಳಿದ್ರೆ ಗೊತ್ತಿಲ್ಲ, ಕಕ್ಕಾಬಿಕ್ಕಿ ಅಷ್ಟೇ. ಯಾರೋ ಒಬ್ರು ಹೇಳಿರ್ತಾರೆ ಗುರು, ಅದನ್ನ ಕೇಳಿ ಹೇಳ್ತಾ ಇರ್ತೇವೆ. ಹಾಗೆ ಇವರು ಆ ರೀತಿ ಕೇಳ್ಕೊಂಡು ಇಲ್ಲಿ ಹೇಳಿದ್ರ ಅದರ ಅರ್ಥವನ್ನ ಇವರು ಅದೊಂದೇ ಅರ್ಥ ಗೊತ್ತಿತ್ತು. ಮಧ್ವಾಚಾರ್ಯರು ಹಿಂದಿನ ಒಂದು 4-5 ರುಕ್ಕುಗಳನ್ನ ಹೇಳಿದ್ರು, ಅದಕ್ಕೂ ಅರ್ಥವನ್ನು ಹೇಳಿದರು. ಆ ಒಂದು ವಾಕ್ಯದ ಮುಂದಿನ 4-5 ರುಕ್ಕುಗಳನ್ನು ಅದಕ್ಕೂ ಅರ್ಥವನ್ನು ಹೇಳಿದ್ದಾರೆ. ಇವರಿಗೆ ಅದ್ಯಾವುದು ಗೊತ್ತಿಲ್ಲ. ಆದ್ರಿಂದ ಆಚಾರ್ಯ ನೀವು ಹೇಳಿದ ತಪ್ಪು ಅಂತ ಹೇಳ್ಬಿಟ್ರು ಹೊಟ್ಟೆ ಕಿಚ್ಚಿನ. ಅದಕ್ಕೆ ನೀವೇ ಹೇಳಿ ನೋಡೋಣ ಅಂತ. ಅವಾಗಿ ಆಚಾರ್ಯರು ಹೀಗೆ ಹೇಳಿದ ತಕ್ಷಣ ಆ ಪ್ರತಿವಾದಿಗಳ ಗುಂಪು ಅಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲೇ ಇಲ್ಲ ಅಂತ. ಹೋಗಿ ಬರ್ತೇವೆ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಟೇ ಬಿಟ್ರು, ಓಡಿನೇ ಹೋಗಿಬಿಡ್ತು ಅಂತ. ಆ ಪಂಡಿತರ ಗುಂಪು ಓಡಿ ಹೋಗಿಬಿಡ್ತು, ಪಲಾಯನ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪಾಂಡಿತ್ಯಂ ಪರಮಂ ಅವೇತ್ಯ ತಸ್ಯ ತಾದೃಕ್ ಸಂಘರ್ಷ ಕ್ಷುಭಿತ ಮನಾಃ ವಿಪಕ್ಷ ಸಂಘಃ ನಾರ್ಥಃ ಸ್ಯಾತ್ ಅಯಂ ಇತಿ ವರ್ಣಯನ್ ಅಥ ತ್ವಂ ತಂ ಬ್ರೂಹಿ ಇತಿ ಉರುಮತಿ ನೇರಿತಃ ಅದ್ರವತ್ ಪ್ರಾಕ್. ಅನ್ವಯ ನೋಡಿ. ತಸ್ಯ ಆ ಮಧ್ವಾಚಾರ್ಯರ ತಾದೃಕ್ ಪರಮಂ ಪಾಂಡಿತ್ಯಂ ಅಂತಹ ಉತ್ತಮವಾದ ಶಾಸ್ತ್ರಜ್ಞಾನವನ್ನು ಅವೇತ್ಯ ತಿಳಿದು
ಸಂಘರ್ಷ ವಾದ ವಿವಾದಗಳಿಂದ, ಸಂಘರ್ಷ ವಾದ ವಿವಾದಗಳಿಂದ ಕ್ಷುಭಿತ ಮನಾಹ ಗಲಿಬಿಲಿಗೊಂಡ ಮನಸ್ಸುಳ್ಳ, ಕ್ಷುಭಿತ ಮನಾಹ ಗಲಿಬಿಲಿಗೊಂಡ ಮನಸ್ಸುಳ್ಳ ವಿಪಕ್ಷ ಸಂಘ, ವಿಪಕ್ಷ ಸಂಘ ಪ್ರತಿವಾದಿಗಳ ಗುಂಪು, ವಿಪಕ್ಷ ಸಂಘ ಪ್ರತಿವಾದಿಗಳ ಗುಂಪು ಅಯಂ ಅರ್ಥ ನ ಸ್ಯಾತ್, ಅಯಂ ಅರ್ಥ ನ ಸ್ಯಾತ್, ಈ ಅರ್ಥವು ಆಗಲಾರದು, ಈ ಅರ್ಥವು ಆಗಲಾರದು. ಇತಿ ವರ್ಣಯನ್ ಎಂದು ಹೇಳುತ್ತಾ, ಇತಿ ವರ್ಣಯನ್ ಎಂದು ಹೇಳುತ್ತಾ ಅಥ ಹಾಗಾದರೆ, ಅಥ ಹಾಗಾದರೆ ತ್ವಂ ತಂ ಬ್ರೂಹಿ, ತ್ವಂ ತಂ ಬ್ರೂಹಿ, ತ್ವಂ ತಂ ಬ್ರೂಹಿ, ನೀನು ಅರ್ಥವನ್ನು ಹೇಳು, ನೀನು ಆ ಅರ್ಥವನ್ನು ಹೇಳು. ನೀನು ಆ ಅರ್ಥವನ್ನು ಹೇಳು. ಇತಿ ಉರುಮತಿನ, ಇತಿ ಉರುಮತಿನ, ಹೀಗೆಂದು ಶ್ರೀ ಪೂರ್ಣಪ್ರಜ್ಞರಿಂದ, ಹೀಗೆಂದು ಶ್ರೀ ಪೂರ್ಣಪ್ರಜ್ಞರಿಂದ ಈ ರೀತಃ ಹೇಳಲ್ಪಟ್ಟದ್ದಾಗಿ, ಈ ರೀತಃ ಹೇಳಲ್ಪಟ್ಟದ್ದಾಗಿ ಈ ರೀತಃ ಹೇಳಲ್ಪಟ್ಟದ್ದಾಗಿ ದ್ರಾಕ್ ಅದ್ರವತ್, ದ್ರಾಕ್ ಅದ್ರವತ್ ಬೇಗನೆ ಓಡಿತು, ಬೇಗನೆ ಓಡಿತು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯರೇ, ಹಾ ಕೇಳಿ ವಿಜಯ. ಮ್ಯೂಟ್ ಮಾಡಿದ್ದೀರಾ ನೀವು? ಮತ್ತೆ ಆಗ್ತಾ ಇದೆ. ಸ್ಯಾದಯ ಮಿತಿ, ಓಕೆ ಸರ್. ಸ್ಯಾತ್ ಅಯಂ ಇತಿ, ಅದು ಅರ್ಥ ಏನು ಸರ್ ಅದಕ್ಕೆ? ಅಯಂ ಅರ್ಥ ನ ಸ್ಯಾತ್, ಈ ಅರ್ಥವು ಆಗಲಾರದು. ಓಕೆ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಸರ್ ಇನ್ನು ಒಂದು ಶ್ಲೋಕ ಮಾಡಬಹುದಾ ಶ್ರೀಕಾಂತ್ ಅವರೇ? 4 ನಿಮಿಷ ಇದೆ, ಮಾಡಬಹುದು. ಹೌದು, ಎಷ್ಟು? 4 ನಿಮಿಷ. 10 ನಿಮಿಷ, ಸರಿ. ಇಲ್ಲ ಇಲ್ಲ, 4 4 1 2 4 ನಿಮಿಷ ಮಾಡು ಮಾಡು. ಆ ಓಡಿ ಹೋದ ಪಂಡಿತರ ಗುಂಪು ಮತ್ತೆ ತಿರುಗಿ ಬರುತ್ತಂತೆ. ಬಂದು ಸ್ವಲ್ಪ ಏನು ಫ್ರೆಶ್ ಅಪ್ ಆಗಿ ಬರ್ಲಿಕ್ಕೆ ಹೋಗಿತ್ತದು ಆ ಗುಂಪು. ಈ ರೀತಿ ಹೋಗಿ ಇನ್ನೂ ಕೆಲವೊಂದು ಪುಸ್ತಕಗಳನ್ನು ತೆಗೆದು ಓದ್ಕೊಂಡು ಬರ್ತಾವಂತೆ.
ಆ ಗುಂಪು ಬಂದು ಮತ್ತೆ ಪ್ರಶ್ನೆ ಕೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೋಪೃಚ್ಛತ್ತಮತ ಮಹಾಕ್ವಯೋಪಸರ್ಗಾ ಯತ್ರೋಕ್ತ ಮನುಚರಣೋಪಸೃಜ್ಯ ರೂಪಾ ತಸ್ಯಾರ್ಥಂ ವಚನ ಚಯಸ್ಯ ತಂ ಬ್ರುವಾಣಃ ಸ್ಥೈರ್ಯಾರ್ಥಂ ಸಪದಿ ಸಲೇಖಯಾಂ ಬಭೂವ. ಅವರು ಬಂದು ಈ ಮಹಾನಾಮ್ನಿ ಅಂತ ಒಂದಿದೆ, ಮಹಾನಾಮ್ನಿ ವಾಚಕ್ನವಿ ಅಂತ ಇನ್ನೊಂದು ವೇದದ ಭಾಗ, ಅದಕ್ಕೆ ಬಂದು ಅದರಲ್ಲಿ ಇರುವಂತಹ ಕೆಲವೊಂದು ರುಕ್ಕುಗಳಿಗೆ ಅರ್ಥವನ್ನ ಕೇಳ್ತಾರಂತೆ. ಆಚಾರ್ಯರು ನೀವು ಮೊದಲಿಗೆ ಹೇಳಿ ಅಂತ ಕೇಳಿದಾಗ, ನೀವು ಪ್ರಶ್ನೆ ಕೇಳುತ್ತಿದ್ರಲ್ಲ, ಆಯ್ತು ಸರಿ ನಾವೇ ಹೇಳ್ತೇವೆ, ಅದಕ್ಕೇನು ಅಂತ ಹೇಳಿ ಸರಿಯಾಗಿ ನೀವು ಪ್ರಶ್ನೆ ಕೇಳೋದು ತಪ್ಪು ಅಂತ ಹೇಳಿದ್ರಂತೆ. ನಿಮ್ ಪ್ರಶ್ನೆನೇ ಸರಿ ಇಲ್ಲ, ಈ ರೀತಿ ಕೇಳಿದ್ರೆ ಈ ರೀತಿ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮೊದಲಿಗೆ ಸರಿ ಮಾಡಿ, ಅವರು ಸರಿ ಮಾಡಿದಂತಹ ಪ್ರಶ್ನೆಯನ್ನ ಮತ್ತೆ ಅವರಿಂದ ಕೇಳಿಸಿ, ಇವರು ಆ ಒಂದು ಪ್ರಶ್ನೆಗೇನೆ ಸರಿಯಾದ ಉತ್ತರವನ್ನು ಕೊಟ್ಟು ಅಲ್ಲಿರುವಂತಹ ರುಕ್ಕುಗಳಿಗೆ ಸ್ಥಿರವಾದ ಅರ್ಥವನ್ನ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದಾಗಿ ನಾವೆಲ್ಲ ಕೇಳಿದ ಆಚಾರ್ಯರು ಕರ್ಮ ನಿರ್ಣಯ ಎನ್ನುವಂತಹ ಗ್ರಂಥವನ್ನ ಬರೆದಿದ್ದಾರೆ ಅಂತ ಕೇಳಿದ್ವಿ ಹಿಂದೆ, ಹೌದಾ? ಕರ್ಮ ನಿರ್ಣಯ, ಈ ಒಂದು ಕರ್ಮ ನಿರ್ಣಯದಲ್ಲಿ ಇದರ ಬಗ್ಗೆಯೇ ಇರುವಂತದ್ದು. ಏನು ಕರ್ಮ ನಿರ್ಣಯ? ಯಜ್ಞಾದಿ ಕರ್ಮಗಳು, ಬೆಳಗಿನ ಜಾವದಲ್ಲಿ ಮಾಡುವಂತಹ ಕರ್ಮಗಳು, ಇದರ ಬಗ್ಗೆಯೇ ಇರುವಂತದ್ದು. ಕರ್ಮ ನಿರ್ಣಯ ಎನ್ನುವಂತಹ ಗ್ರಂಥವನ್ನ ಆಚಾರ್ಯರು ಬಾಯಿಯಿಂದ ಹೇಳ್ತಾ ಶಿಷ್ಯರನ್ನ ಕೂಡಿಸಿ ಶೀಘ್ರವಾಗಿಯೇನೆ ಆ ಶಿಷ್ಯರಿಂದ ಈ ಕರ್ಮ ನಿರ್ಣಯ ಎಂಬ ಗ್ರಂಥವನ್ನ ಬರೆಸಿದರು. ಯಾವುದಕ್ಕಾಗಿ? ವೇದಗಳ ಅಥವಾ ಯಜ್ಞದಲ್ಲಿ ಬರುವಂತಹ ಸರಿಯಾದ ಅದರ ವಿಧಿವಿಧಾನಗಳ ಬಗ್ಗೆ ಅದರಲ್ಲಿ ಉಲ್ಲೇಖವಿದೆ. ಅದಕ್ಕೋಸ್ಕರವಾಗಿ ಶೀಘ್ರವಾಗಿ ಏನೇ ಆಚಾರ್ಯರು ಕರ್ಮ ನಿರ್ಣಯ ಎನ್ನುವಂತಹ ಗ್ರಂಥವನ್ನ ಬರೆಸಿದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅರ್ಥ ಹೇಳ್ತಾ ಹೋದ್ರೆ ಸಮಯ ಆಗೋದಿಲ್ಲ, ಆದ್ದರಿಂದ ಇವತ್ತಿಗೆ ಇಲ್ಲಿ ಪಾಠ ನಿಲ್ಲಿಸೋಣ. ಭಾನುವಾರವಾದರೂ ಸಮಯವನ್ನು ತೆಗೆದುಕೊಂಡು ಬಂದಿರಿ, ಬಹಳ ಧನ್ಯವಾದಗಳು. ನಾವು ನಿಮ್ಗೆ ಧನ್ಯವಾದ ಹೇಳ್ತೀವಿ ಆಚಾರ್ಯ. ಧನ್ಯವಾದ ಗುರುಗಳೇ, ನಿಮ್ಗೆ ಹೇಳ್ಬೇಕು. ಹೋ ಹೌದು, ನಿಮ್ಗೆ ಹೇಳ್ಬೇಕು. ಇದು ನಮಸ್ಕಾರ ಗುರುಗಳೇ.